ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ನಿಮ್ಮೆಲ್ರಿಗೂ ಈಗ ಕಾಮೆಟ್ಗೆ ಇದು ರಿಸಲ್ಟ್ ಬಂದಿದೆ. ವಾಟ್ ಟು ಡೂ ನೆಕ್ಸ್ಟ್ ಅನ್ನೋದು ಕ್ವಶನ್. ಸೊ ಎಷ್ಟೊಂದು ಜನ ಬರೀ ಕಾಮೆಟ್ಗೆ ಮಾತ್ರ ಬರೆದಿರ್ತೀರಾ, ಕೆಲವರು ಕಾಮೆಟ್ಗೆ CET ಎರಡೂ ಬರೆದಿರ್ತೀರಾ. ಯಾರ್ಯಾರು 2 ಎಕ್ಸಾಮು ಬರೆದಿದ್ದೀರಾ, ಸೊ ಒಂದು 5ನೇ ತಾರೀಕುವರೆಗೂ ವೆಯ್ಟ್ ಮಾಡಿ, 5th ಜೂನ್ ತನಕ ವೆಯ್ಟ್ ಮಾಡಿ, CET ರಿಸಲ್ಟ್ ಬರುತ್ತಾ ನೋಡೋಣ. ಸೊ ಇನ್ ಕೇಸ್ ಬಂದಿಲ್ಲ ಅಂದರೆ ಕೈಂಡ್ಲಿ ರಿಜಿಸ್ಟರ್ಡ್ ಫಾರ್ ಕಾಮೆಟ್ಗೆ ಕೌನ್ಸಲಿಂಗ್, ಆಯಿತಾ? ಸೊ ಯಾರ್ಯಾರು ಬರೀ ಕಾಮೆಟ್ಗೆ ಬರೆದಿದ್ದೀರಾ, ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ, ಕರೆಕ್ಟ್? ಸೊ ಕಾಮೆಟ್ಗೆಲಿ ಒಂದು ಅಡ್ವಾಂಟೇಜ್ ಏನಂದರೆ ರ್ಯಾಂಕ್ ಎಷ್ಟೇ ಬಂದಿರಲಿ ಸ್ವಲ್ಪ ಒಳ್ಳೆ ಕಾಲೇಜ್ ಆಗೋ ಪ್ರಾಬಬಿಲಿಟಿ ಸ್ವಲ್ಪ ಜಾಸ್ತಿ. ಸೊ ಕಾಮೆಟ್ಗೆ ಕೌನ್ಸಿಲಿಂಗು ನಿಮಗೆ ತುಂಬ ಒಳ್ಳೆ ಸೇಫ್ಟಿ ನೆಟ್ ಥರ ಆ್ಯಕ್ಟ್ ಆಗುತ್ತೆ. ಆದರೆ ಫೀಸು CETಗಿಂತ ಸ್ವಲ್ಪ ಜಾಸ್ತಿ. ಸೊ ಫಸ್ಟ್ ಏನು ಮಾಡಬೇಕು ಈಗ ಅಂದರೆ, ಈಗ ಯಾರ್ಯಾರ್ದು ರಿಸಲ್ಟ್ ಬಂದಿದೆಯಲ್ಲ ನಿಮಗೆ, ಸೊ ನಿನ್ನೆಯಿಂದನೇ ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಫಾರ್ ಕೌನ್ಸಿಲಿಂಗ್. ಇದಕ್ಕೆ 2,000 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ಸೊ ನಿಮಗೆ ಸೇಫ್ಟಿ ನೆಟ್ ಯಾರ್ಯಾರಿಗೆ ಬೇಕು, ಈ 2,000 ರೂಪಾಯಿ ನಿಮ್ದಲ್ಲ ಅಂತ ತೆಗೆದಿಟ್ಟುಬಿಡಿ ಇವಾಗಲೇ, ಆಯಿತಾ? ಸೊ ಈ ರಿಜಿಸ್ಟ್ರೇಷನ್ಗೆ ಲಾಸ್ಟ್ ಡೇಟ್ ಯಾವತ್ತು ಅಂತ ಕೇಳಿದ್ರೆ, ಸೊ 8th ಜೂನ್ ಇಸ್ ದ ಲಾಸ್ಟ್ ಡೇ ಫಾರ್ ರಿಜಿಸ್ಟ್ರೇಷನ್. ಸೊ ನೀವು ಫೀಸ್ನ ಪೇಮೆಂಟ್ ಮಾಡಬೇಕು, ಒಂದಿಷ್ಟು ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ಗೆ ಅಪ್ಡೇಟ್ ಮಾಡಬೇಕು. ಸೊ ಏನೇನು ಅಂತ ಎಲ್ಲ ಹೇಳ್ತೀನಿ ಈ ವಿಡಿಯೋದಲ್ಲಿ, ವಿಡಿಯೋನ ಎಂಡ್ವರೆಗೂ ನೋಡಿ, ಆಯಿತಾ? ಸೊ ಅದಾದಮೇಲೆ ವೆರಿಫಿಕೇಷನ್ ಯಾವಾಗ ಕಂಪ್ಲೀಷನ್ ಅಂತ ಇನ್ನೂ ಅಪ್ಡೇಟ್ ಮಾಡಿಲ್ಲ, ಅಪ್ಡೇಟ್ ಮಾಡ್ತಾರೆ ಸದ್ಯದಲ್ಲೇ. ಓಕೆ, ಫಸ್ಟ್ ಏನು ಮಾಡಬೇಕು ಹಾಗಾದರೆ, ಹೇಗೆ ನಾವು ರಿಜಿಸ್ಟರ್ ಆಗೋದು ಅಂತ ಕೇಳಿದ್ರೆ, ಸೊ ನೀವು ಕಾಮೆಟ್ಗೆ ಪೋರ್ಟಲ್ಗೆ ಹೋಗಿ, ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಅಪ್ಲಿಕೇಶನ್ ನಂಬರು ಪಾಸ್ವರ್ಡನ್ನು ಎಂಟರ್ ಮಾಡಿ. ಅದಾದಮೇಲೆ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಟ್ಯಾಬ್ಗೆ ಹೋಗಬೇಕು. ಅದಾದಮೇಲೆ ವೆರಿಫೈ ಡೀಟೇಲ್ಸ್ ಆ್ಯಂಡ್ ಪೇ ರಿಜಿಸ್ಟ್ರೇಷನ್ ಫೀ ಆಫ್ 2,000. ಈ 2,000 ರೂಪೀಸು ನಾನ್ ರೀಫಂಡಬಲ್, ಆಯಿತಾ? ಸೊ ಹಾಗಾಗಿ ಈ 2,000 ರೂಪೀಸ್ ಕಳ್ಕೊಂಡ್ರೂ ಪರವಾಗಿಲ್ಲ ಅಂತ ಅಫೋರ್ಡಬಲ್ ಇರೋರು ಮಾತ್ರ ಅಪ್ಲೈ ಮಾಡಿ. ಇಲ್ಲಾಂದರೆ ಈ ಫೀಸ್ ಕಟ್ಟೋಕ್ಕಿಂತ ಮುಂಚೆ 5ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. ಬಟ್ ಅವಾಗ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲೋ ಆಗಿಬಿಟ್ರೆ ಅಂತದೊಂದು ನನಗೆ ಡೌಟು. ಹಾಗಾಗಿ ಇಫ್ ಯು ಕ್ಯಾನ್ ಲೂಸ್ ದಿಸ್ 2,000, ಸೊ ಕೈಂಡ್ಲಿ ಎನ್ರೋಲ್ ಟುಡೇ ಇಟ್ ಸೆಲ್ಫ್. ಸೊ 2,000 ನಾನ್ ರಿಫಂಡಬಲ್ ಇರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಅದು ಪೇಮೆಂಟ್ ಆದಮೇಲೆ ದ ಪೇಮೆಂಟ್ ಪ್ರೋಸೆಸ್ ಆ್ಯಂಡ್ ಚೆಕ್ ದ ಪೇಮೆಂಟ್ ಇಸ್ ಸಕ್ಸಸ್ಫುಲ್ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇನ್ ಕೇಸ್ ಅನ್ಸಕ್ಸಸ್ಫುಲ್ ಆಗಿದ್ದರೆ ಸೊ ಇನಿಷಿಯೇಟ್ ಮಾಡಿ ಈ ಸ್ಟೆಪ್ಪಿಂದ ಮತ್ತೆ ಮುಂದುವರಿಬೇಕಾಗತ್ತೆ. ಸೊ ಒನ್ಸ್ ದ ಸ್ಕ್ರೀನ್ ಶೋಸ್ ಸಕ್ಸಸ್ಫುಲ್ ಪೇಮೆಂಟ್ ಮೆಸೇಜ್, ಪ್ಲೀಸ್ ಕ್ಲೋಸ್ ದ ಟ್ಯಾಬ್ ಆ್ಯಂಡ್ ಗೋ ಬ್ಯಾಕ್ ಟು ಯರ್ ಅಪ್ಲಿಕೇಶನ್ ಫಾರಮ್. ಸೊ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಮೇಲೆ ಅದನ್ನು ಕ್ಲೋಸ್ ಮಾಡಿ ಮತ್ತೆ ವಾಪಸ್ಸು ನಿಮ್ಮ ಅಪ್ಲಿಕೇಶನ್ ಲಾಗಿನ್ ಪೋರ್ಟಲ್ಗೆ ಹೋಗ್ಕೊಂಡು, ಆಮೇಲೆ ಅಲ್ಲಿ ಕ್ಲಿಕ್ ಆನ್ ಡಾಕ್ಯುಮೆಂಟ್ ಅಪ್ಲೋಡ್ಗೆ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಇದು ಅನ್ಲಾಕ್ ಆಗಿರುತ್ತೆ. ದಿಸ್ ಟ್ಯಾಬ್ ವಿಲ್ ಬಿ ವಿಸಿಬಲ್ ಓನ್ಲಿ ಆಫ್ಟರ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಪೇಮೆಂಟ್. ಸೊ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು ಅಂದರೆ ಫಸ್ಟ್ ಫೀ ಪೇಮೆಂಟ್ ಮಾಡಿರಲೇಬೇಕು, ಅವಾಗ ಮಾತ್ರ ಈ ಎಕ್ಸ್ಟ್ರಾ ಟ್ಯಾಬ್ ಓಪನ್ ಆಗೋದು, ಆಯಿತಾ? ಸೊ ಅದಾದಮೇಲೆ ಪ್ಲೀಸ್ ಯೂಸ್ ಸ್ಕ್ಯಾನ್ಡ್ ಡಾಕ್ಯುಮೆಂಟ್ಸ್ ಫಾರ್ ಅಪ್ಲೋಡ್. ಫೋಟೋಗ್ರಾಫ್ಸ್ ಆಫ್ ಡಾಕ್ಯುಮೆಂಟ್ಸ್ ಟೇಕನ್ ಇನ್ ಮೊಬೈಲ್ ಫೋನ್ಸ್ ಮೇ ಬಿ ರಿಜೆಕ್ಟೆಡ್. ಅಂದರೆ ನೀವು ಬ್ಲರ್ ಮಾಡಿ ಎಲ್ಲ ಫೋಟೋ ತೆಗೆದ್ರೆ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಕ್ಲೀನಾಗಿ ಒಂದು ಕಡೆ ಇಲ್ಲ ನಿಮ್ಮ ಮನೆ ಹತ್ರ ಇರೋ ಸೈಬರ್ ಸೆಂಟ್ರಲ್ಲಿ ಎಲ್ಲರೂ ಸ್ಕ್ಯಾನ್ ಮಾಡಿಸಿ ಎಲ್ಲ ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡಿ. ಸೊ ಡಾಕ್ಯುಮೆಂಟ್ ಸೈಜು 1 MBಗಿಂತ ಒಳಗಡೆ ಇರಬೇಕು ಈ ಮೇಜರ್ ಡಾಕ್ಯುಮೆಂಟ್ಸ್ ಎಲ್ಲದುವೆ. ಅದಾದಮೇಲೆ ಕ್ಲಿಕ್ ಆನ್ ಈಚ್ ಡಾಕ್ಯುಮೆಂಟ್ ಆ್ಯಂಡ್ ರೀಚೆಕ್ ಇಫ್ ದ ಡಾಕ್ಯುಮೆಂಟ್ ಅಪ್ಲೋಡೆಡ್ ಬೈ ಯು ಇಸ್ ಕ್ಲಿಯರ್. ಇನ್ ಕೇಸ್ the document uploaded is unclear, please upload again in the respective section. ಕ್ಲಿಯರ್ ಆಗಿದೆಯಲ್ವ ಅಂತ ಒಂದ್ಸತಿ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ಮೇಲೆ ಪ್ರಿವ್ಯೂ ಮಾಡ್ಕೊಳ್ಳಿ. ಅಂದರೆ ಒಂದ್ಸತಿ ಅದನ್ನು ಅಪ್ಲೋಡ್ ಮಾಡಿರೋ ಫೈಲ್ನ ಓಪನ್ ಮಾಡಿ ಕರೆಕ್ಟ್ ಆಗಿದೆಯಾ, ಕ್ಲೀನ್ ಆಗಿದೆಯಾ, ವಿಸಿಬಲ್ ಆಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರೀಕ್ವೆಂಟ್ಲಿ ಚೆಕ್ ಯುವರ್ ಅಪ್ಲಿಕೇಶನ್ ಫಾರಮ್ ಆ್ಯಂಡ್ ಇಮೇಲ್ ಟು ಅಂಡರ್ಸ್ಟ್ಯಾಂಡ್ ದ ವೆರಿಫಿಕೇಷನ್ ಸ್ಟೇಟಸ್ ಆಫ್ ಯುವರ್ ಡಾಕ್ಯುಮೆಂಟ್ ಅಪ್ಲೋಡ್. ಸೊ ನಿಮ್ಮ ರಿಜಿಸ್ಟರ್ಡ್ ಇಮೇಲನ್ನು ಅವಾಗವಾಗ ಚೆಕ್ ಮಾಡ್ತಾ ಇರಿ. ಯಾಕೆ ಅಂದರೆ ವೆರಿಫಿಕೇಷನ್ ಫುಲ್ ಆದರೆ ಮಾತ್ರ ನಿಮಗೆ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಆಗೋದಿಲ್ಲ. ಹಾಗಾಗಿ ಇನ್ ಕೇಸ್ ಏನಾದರೂ ರಿಜೆಕ್ಷನ್ ಇದ್ದರೆ ಏನು ಅಂತ ಕೇಳೋದು ಮತ್ತೆ ಅಪ್ಲೋಡ್ ಮಾಡೋದು, ಆಯಿತಾ? ಸೊ ಹಾಗಾಗಿ ಇಲ್ಲಿ ತನಕನೂ ಕ್ಲೀನಾಗಿ ಫಾಲೋ ಅಪ್ ಮಾಡಿಕೊಂಡು ಅದನ್ನೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗಾದರೆ ಇವಾಗ 2 ಥರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಇರುತ್ತೆ. ಒಂದು ಜನರಲ್ ಮೆರಿಟ್ ಹುಡುಗರಿಗೆ ಇವಾಗ ಹೇಳೋ ಡಾಕ್ಯುಮೆಂಟ್ಸ್ ಮಾಡೋಕ್ಕೆ ಇರುತ್ತೆ. ಕೆಲವ್ರಿಗೆ ನೆಕ್ಸ್ಟು KKR ರೀಜನ್ಗೆ ಫಾಲೋ ಆಗ್ತಾ ಇರೋರಿಗೆ ಅದ್ರ ಡಾಕ್ಯುಮೆಂಟ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಕ್ಲೀನಾಗಿ ನೋಡಿ. ಸೊ ಫಸ್ಟ್ ಏನು ಬೇಕು ವೆರಿಫಿಕೇಷನ್ ಡಾಕ್ಯುಮೆಂಟ್ಗೆ ಅಂದರೆ, ಒರಿಜಿನಲ್ ID ಪ್ರೂಫ್, ಪಾನ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್ ಎಲ್ಲದು ಅಪ್ಲಿಕಬಲ್.
ಸೊ ಅದಾದಮೇಲೆ ಏನು ಡೇಟ್ ಆಫ್ ಬರ್ತ್ ಪ್ರೂಫ್ಗೆ SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಸೊ 12th PUC ಅಥವಾ ಈಕ್ವಲೆಂಟ್ದು ಒಂದು ಮಾರ್ಕ್ಸ್ ಕಾರ್ಡು. ಕೆಲವರಿಗೆ ಇವೆಲ್ಲದು ಮಾರ್ಕ್ಸ್ ಕಾರ್ಡ್ ಹೇಗಿದೆ ಅಂದರೆ ಇದಕ್ಕೆ ಫ್ರಂಟ್ ಫೋಟೋ ಬ್ಯಾಕ್ ಫೋಟೋ ಅಂತ ಕೇಳ್ತಾ ಇದೆ. ಬಟ್ ನಿಮ್ಮ ಹತ್ರ ಇರೋದು ಎಲ್ಲರದು ಆಲ್ಮೋಸ್ಟ್ ನಿಮ್ಮ ಹತ್ರ ಎಲ್ಲರೂ ಡಿಜಿಲಾಕರಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಸೊ ಒಂದನ್ನೇ 2 ಸತಿ ಅಪ್ಡೇಟ್ ಮಾಡಿ, ತೊಂದರೆ ಇಲ್ಲ. ಒಂದೇ ಫೋಟೋ ಅಪ್ಲೋಡ್ ಮಾಡಿ ಸಾಕು, ಆಯಿತಾ. ಡು ನಾಟ್ ಕ್ರಾಪ್ ಟಾಪ್ ಆ್ಯಂಡ್ ಬಾಟಮ್ ಆಫ್ ದ ಮಾರ್ಕ್ಸ್ ಕಾರ್ಡ್. ಸೊ ಎಲ್ಲದು ಡಿಜಿಟಲ್ ಕಾಪಿಯಿಂದ ಕ್ರಾಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅಪ್ಡೇಟ್ ಮಾಡಿ. ಅಡ್ಮಿಟ್ ಕಾರ್ಡ್ ಆರ್ ಹಾಲ್ ಟಿಕೆಟ್ ಇನ್ಫಾರ್ಮೇಷನ್ ಆಫ್ 12th. ಸೊ ಸೆಕೆಂಡ್ PUCದು ಅಡ್ಮಿಟ್ ಕಾರ್ಡು ಅಥವಾ ಕ್ಲಾಸ್ 12ದು ಅಡ್ಮಿಟ್ ಕಾರ್ಡ್ದು ಇವರಿಗೆ ಬೇಕು ಡಾಕ್ಯುಮೆಂಟ್, ಆಯಿತಾ. ನೆಕ್ಸ್ಟು ಕಾಮೆಂಟ್ ಕೆದು ಹಾಲ್ ಟಿಕೆಟ್ ಇತ್ತಲ್ಲ, ಟ್ಯಾಟ್ ಅಂತ ಏನು ಕರಿತೀರಾ, ಅದರದ್ದು ಒಂದು ಕಾಪಿ ಬೇಕು ಇವರಿಗೆ. ಸೊ ನೆಕ್ಸ್ಟ್ SC ST OBC ಸರ್ಟಿಫಿಕೇಟು. ಎಲ್ಲರೂ ನಿಮಗೆ ಸ್ಕೋರ್ ಕಮ್ಮಿ ಇದ್ದರೆ ಅಪ್ಡೇಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ನೀವು ಫಸ್ಟೇ ರಿಜಿಸ್ಟ್ರೇಷನಲ್ಲಿ ಕೊಟ್ಟಿದ್ರೆ ಮಾತ್ರ ಇದು ಅಪ್ಲಿಕಬಲ್ ಇವೆಲ್ಲ, ಆಯಿತಾ. ಅದಾದಮೇಲೆ ಕರ್ನಾಟಕ ಡೊಮೆಸೈಲ್ ಸರ್ಟಿಫಿಕೇಟ್ ಕ್ಯಾಂಡಿಡೇಟ್ಸ್ ಕ್ಲೇಮಿಂಗ್ SC ST OBC ಕ್ಯಾಂಡಿಡೇಟ್ ಶುಡ್ ಅಪ್ಲೋಡ್ ದಿಸ್ ಅಂತ ಇದೆ. ಸೊ ನೀವೆಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನೋಡಿ, ಎಲ್ಲ ಸರ್ಟಿಫಿಕೇಟು ಶುಡ್ ಬಿ ಇನ್ ದ ನೇಮ್ ಆಫ್ ಕ್ಯಾಂಡಿಡೇಟೇ ಇರಬೇಕು. ಇನ್ ಕೇಸ್ ನಿಮ್ದಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಮಾಡಿಸ್ಕೊಳ್ಳೋದು ಹೇಗೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಬೇಗ ಮಾಡಿಸ್ಕೊಳ್ಳೋದು, ಆಯಿತಾ. ಸೊ ನೆಕ್ಸ್ಟ್ ಒಂದು 8th and 9th ಏನು ಬರುತ್ತೆ, ಇದು OCI PIO ಏನಿದೆ, ಇವೆಲ್ಲ NRI ಸ್ಟೂಡೆಂಟ್ಸ್ಗೆ ಮಾತ್ರ. ಸಿನ್ಸ್ ವಿ ಡೋಂಟ್ ಆಫರ್ ಎನಿ ಅಸಿಸ್ಟೆನ್ಸ್ ಫಾರ್ NI, ನಮ್ಮ ಇಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ ಎನ್ರೋಲ್ಡು, ಹಾಗಾಗಿ ಇದ್ರ ಬಗ್ಗೆ ನಾನೇನು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾರಾದರೂ ಕ್ಯಾಂಡಿಡೇಟ್ಸ್ ಬಿಲೋ 17 ಇದ್ದರೆ ನೀವು ಅನೆಕ್ಸ್ಚರ್ B ಯಲ್ಲಿ ಇರೋ ಫೈಲ್ನ ಪ್ರಿಂಟ್ಔಟ್ ತೆಗೆದು ಅದಕ್ಕೆ ಒಂದು ನಿಮ್ಮ ಹಸ್ತಕ್ಷೇಪವನ್ನು ಹಾಕಿ ಅದನ್ನು ಅಪ್ಡೇಟ್ ಮಾಡಬೇಕಾಗತ್ತೆ, ಆಯಿತಾ. ಸೊ ನೆಕ್ಸ್ಟ್ ಎನಿ ಅದರ್ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ಅದರ್ ದ್ಯಾನ್ ದಿಸ್ ನೀವು ಅಪ್ಡೇಟ್ ಮಾಡಿ. ಅದಕ್ಕೇನು ಯೂಸ್ ಇದೆಯೋ ಇಲ್ವೋ, ಅವರೇನು ಸ್ಪೆಸಿಫಿಕ್ ಯೂಸ್ ಇದ್ದರೆ ಅವ್ರು ಸ್ಪೆಸಿಫಿಕ್ಕಾಗಿ ಕೇಳೋರು, ಇಲ್ವಲ್ಲ, ಸೊ ಬೇಕಾಗಿಲ್ಲ. ಸೊ ನೆಕ್ಸ್ಟ್ KKR ರೀಜನ್ಗೆ ಆಲ್ಮೋಸ್ಟ್ ಬೇರೆದೆಲ್ಲ ಸೇಮ್ ಇದೆ. ಸೊ ಒಂದೇ ಒಂದು ಎಕ್ಸ್ಟ್ರಾ ಏನು ಅಂದರೆ ಕಲ್ಯಾಣ ಕರ್ನಾಟಕ ರೀಜನ್ ಸರ್ಟಿಫಿಕೇಟ್. ಕ್ಯಾಂಡಿಡೇಟ್ಸ್ ಕ್ಲೇಮಿಂಗ್ KKR ಸೀಟ್ ಶುಡ್ ಅಪ್ಲೋಡ್ KKR ಸರ್ಟಿಫಿಕೇಟ್, ದಟ್ ಇಸ್ 371J ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಅಸಿಸ್ಟೆಂಟ್ ಕಮಿಷನರ್ ಇನ್ ಚಾರ್ಜ್ ಆಫ್ ರೆವಿನ್ಯೂ ಸಬ್ ಡಿವಿಷನ್. ಸರ್ಟಿಫಿಕೇಟ್ ಶುಡ್ ಬಿ ಇನ್ ದ ನೇಮ್ ಆಫ್ ದ ಕ್ಯಾಂಡಿಡೇಟ್. ನೋಡ್ಕೊಳ್ಳಿ. ಆ್ಯಂಡ್ ಬೇರೆದೆಲ್ಲದು ಸೇಮ್ ಇದೆ. ಸೊ ಏನು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಸೊ ಇಷ್ಟು ಆಯ್ತಲ್ವಾ, ಇಷ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಇದು ನಿಮ್ಮ ಯೂಟ್ಯೂಬಲ್ಲಿ ಇರುವಂತಹ ಜನರಲ್ ನೋಟಿಫಿಕೇಷನ್ ವಿಡಿಯೋ. ನಿಮಗೆ ಎಲ್ಲಾದರೂ ಸ್ಪೆಸಿಫಿಕ್ ಆಗಿ ನಮಗೆ ಕ್ಲೀನಾಗಿ ಸರ್ ಅಡ್ಮಿಷನ್ವರೆಗೂ ಅಸಿಸ್ಟೆನ್ಸ್ ಕೊಡಿ, CET ಇಲ್ಲಾದರೂ ಪರವಾಗಿಲ್ಲ, ಕಾಮೆಟ್ ಕೇಲಾದರೂ ಪರವಾಗಿಲ್ಲ, ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀರಾ ಅದಾದರೂ ಪರವಾಗಿಲ್ಲ. ಸೊ ನೀವು ಏನು ಮಾಡಬೇಕು, 1-on-1 ಗೈಡೆನ್ಸ್ ಬೇಕು ಅಂದರೆ ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಬೇಕಾ, ಪಿನ್ಡ್ ಕಮೆಂಟಲ್ಲಿ ಕೊಟ್ಟಿದ್ದೀನಿ ಲಿಂಕನ್ನು, ಜೊತೆಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ. ಇನ್ನೂ ಲಿಂಕ್ ಸಿಗ್ತಾ ಇಲ್ವಾ, ಈ ಫೋನ್ ನಂಬರ್ಗೆ ಫೋನ್ ಮಾಡಿ, ನಾನು ಅಸಿಸ್ಟೆನ್ಸ್ ಮಾಡ್ತೀನಿ. ಹೇಗೆ, ಇದು ನನ್ನದೇ ಪರ್ಸನಲ್ ಫೋನ್ ನಂಬರ್. ನಮ್ಮಲ್ಲಿ ತುಂಬ ಲಿಮಿಟೆಡ್ ಮಕ್ಕಳಿಗೆ ಮಾತ್ರ ನಾವು ಸೀಟಲ್ಲಿ ತೊಗೊಳ್ಳೋದು. ಇನ್ನೂ ಹಾರ್ಡ್ಲಿ ಇನ್ನೊಂದು ಸ್ವಲ್ಪ ಸೀಟ್ ಅಷ್ಟೇ ಬಾಕಿ ಇರೋದು. ಸೊ CET ರಿಸಲ್ಟ್ ಬರೋ ತನಕ ವೆಯ್ಟ್ ಮಾಡಿಬಿಡಿ, ಅಷ್ಟು ಸೀಟ್ ಇಲ್ಲ ಇನ್ನು, ಆಯಿತಾ. ಸೊ ಇದರಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ದ್ರೋಣ 2026 ಅಂತ ಬ್ರ್ಯಾಂಚ್. ಸೊ ಈ ಬ್ಯಾಚ್ಗೆ ಎನ್ರೋಲ್ಮೆಂಟ್ ಮಾಡ್ಕೋಬೇಕು. ಈ ಬ್ಯಾಚಿಗೆ ಇಷ್ಟು ಫೀಸ್ ಇರುತ್ತೆ. ನಿಮಗೆ ಇಷ್ಟು ಫೀಸ್ ಕೊಡೋಕ್ಕಾದರೆ ಮಾತ್ರ ಸೇರಿಕೊಳ್ಳಿ, ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಆದಷ್ಟು ಕಂಟೆಂಟನ್ನು ನಾನು ಕೊಡ್ತೀನಿ. ಆ್ಯಂಡ್ CET ರ್ಯಾಂಕ್ ಬಂದಿರೋ ಮಾರನೇ ದಿನದಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಖಂಡಿತ ಸಿಗೋದಿಲ್ಲ. ಯಾಕೆ ಅಂದರೆ ಆವಾಗಲಿಂದನೇ ನಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್. ನಮ್ಮ ಕೌನ್ಸಿಲಿಂಗ್ 1-on-1 ಕೌನ್ಸಿಲಿಂಗ್ ಸ್ಟಾರ್ಟ್. ಯಾಕಂದರೆ ಎಲ್ಲ ಮಕ್ಕಳಿಗೂ ಆಗಬೇಕಲ್ಲ, ಎಲ್ರಿಗೂ ಡೇಟ್ ಕೊಟ್ಟು ಇಂಥ ದಿನ ನಿಮಗೆ ಕೌನ್ಸಿಲಿಂಗ್ ಅಂತ ಹೇಳಿ ಅವ್ರಿಗೆ ಒಬ್ಬೊಬ್ಬರು ಹುಡುಗರಿಗೆ 3 ರಿಂದ 5 ಗಂಟೆ ತನಕ ಹಿಡಿಯುತ್ತೆ ಒಬ್ಬೊಬ್ಬರಿಗೆ, ಆಯಿತಾ. ಹಾಗಾಗಿ ನಮಗೆ ಟೈಮ್ ಸಿಗೋದಿಲ್ಲ. ಅದಾದಮೇಲೆ ರೌಂಡ್ 1 ಸ್ಟಾರ್ಟ್ ಆದಮೇಲೆ ನನಗೆ ಟೈಮ್ ಸಿಗುತ್ತೆ. ರೌಂಡ್ 2ಗೆ ಅಸಿಸ್ಟೆನ್ಸ್ ಮತ್ತೆ ಯೂಟ್ಯೂಬಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅಷ್ಟೊತ್ತಿಗೆ CETಲಿ ಏನು ಆಪ್ಷನ್ ಎಂಟ್ರಿ ಅಂತ ಏನು ಇರೋದಿಲ್ಲ ಅಲ್ವಾ. ಹಾಗಾಗಿ ನಿಮಗೆ 1-on-1 ಗೈಡೆನ್ಸೇ ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅದು. ಸೊ ನಿಮಗೆ ಇದೇ ಥರದ ಕಾಲೇಜ್ ಸಿಗುತ್ತೆ, ಎಲ್ಲ ಅಸಿಸ್ಟೆನ್ಸು A to Z. ರ್ಯಾಂಕ್ ಚೆನ್ನಾಗಿ ಬಂದಿಲ್ಲ, ನಿಮಗೆ ಆಲ್ಟರ್ನೇಟಿವ್ ಏನು, ಅದನ್ನು ಮಾಡಿಸ್ಕೊಡೋಣ, ತೊಂದರೆ ಇಲ್ಲ. ಸೊ ಅಷ್ಟು ಅಸಿಸ್ಟೆನ್ಸು ನಮ್ಮ ಕಡೆಯಿಂದ ಇರ್ತಾ ಅಡ್ಮಿಷನ್ವರೆಗೂ ನಿಮ್ಮ ಜೊತೆ ನಾವು ಇರ್ತೀವಿ, ಆಯಿತಾ. ಇಷ್ಟೇ ಹೇಳಲಿಕ್ಕಾಗೋದು. ಸೊ ಈ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ ಸೈನಿಂಗ್ ಆಫ್ ವಿತ್ ಅ ಸ್ಮೈಲ್. ಐ ವಿಲ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ. ಬಾಯ್.